ಅಪ್ಪ, ಏನಮ್ಮ? ನಾನು ಬಂಗಾರಿನ ಇಷ್ಟಪಟ್ಟಿದ್ದಕ್ಕೆ ನೀವು ನನಗೆ ಬೆಂಬಲ ಕೊಟ್ರಿ. ಸುಂದ್ರಿ ನನ್ನ ಜಾಗದಲ್ಲಿ ಇದ್ದಿದ್ರು ಹಾಗೆ ಮಾಡ್ತಿದ್ರಾ ಅಪ್ಪ? ಖಂಡಿತ ಪುಟ. ಈ ವಯಸ್ಸಿಗೆ ಒಂದು ಹೆಣ್ಣಿಗೆ ಗಂಡು ಇಷ್ಟ ಆಗೋದು ಸಹಜ, ಅದು ಪ್ರಕೃತಿ ನಿಯಮ. ನಾನು ಪ್ರೀತಿ ಮಾಡಿದ ತಪ್ಪಾಯ್ತಾ ಅಪ್ಪ? ಪ್ರೀತಿಸೋದು ತಪ್ಪು ಅಂತ ಯಾವಾಗ ಅನ್ಸೋದು ಗೊತ್ತಾ ಮಗಳೇ? ನಿನ್ನ ಮನೆಗೆ, ನಿನ್ನ ಮನಸ್ಸಿಗೆ, ನಿನ್ನ ಬದುಕಿನ ಭವಿಷ್ಯಕ್ಕೆ ಸಮಸ್ಯೆ ಆಗುವಂಥ ಹುಡುಗನ್ನ ನೀನು ಹುಡುಕೊಂಡಾಗ. ಯಾಕೆಂದರೆ ಮನೆಯಲ್ಲಿ ವಯಸ್ಸಿಗೆ ಬಂದ ಮಗಳು ಮದುವೆ ಆಗ್ತಿದ್ದಾಳೆ ಅಂದರೆ ಹುಡುಗಿಗಷ್ಟೇ ಸಂಬಂಧ ಆಗೋಲ್ಲ, ಆ ಮನೆಗೂ ಸಂಬಂಧಿ ಆಗ್ತಾನೆ ಆ ಹುಡುಗ. ಜೊತೆಗೆ ಅವಳನ್ನು ಸುಖವಾಗಿ ಸಂತೋಷವಾಗಿ ಬಾಳ್ವೆ ಮಾಡಿಸೋ ಜವಾಬ್ದಾರಿ ಅವನ ಮೇಲಿರುತ್ತೆ. ಮದುವೆ ಅನ್ನೋ ಪ್ರಶ್ನೆ ಬಂದಾಗ ಸರಿ ತಪ್ಪುಗಳ ಯೋಚನೆ ಬರೋದು. ಅಂದರೆ ಇಷ್ಟಪಟ್ಟು ಮದುವೆ ಆಗೋದು ತಪ್ಪಾ ಅಪ್ಪ? ತಪ್ಪಾಗಲ್ಲ ಮಗಳೇ, ಆದರೆ ಯಾವುದೋ ಒಬ್ಬ ಹುಡುಗನ್ನ ಇಷ್ಟಪಡ್ತೀನಿ, ಅವನ್ನ ಮದುವೆ ಆಗ್ತೀನಿ ಅಂತ ನಿರ್ಧಾರ ಮಾಡೋಕ್ಕೆ ಮುಂಚೆ ಬುದ್ಧಿ ನಿನ್ನ ಕೈಲಿರಬೇಕು. ಒಂದಲ್ಲ ನಾವು ಸರ್ತಿ ಯೋಚಿಸ್ಬೇಕು. ಈಗ ಬಂಗಾರಿ ಸರಿಯಾದ ಹುಡುಗನ ಅಲ್ವಾ ಅನ್ನೋದನ್ನು ನೀನೇ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಅವರು ಬಡವ್ರನ್ನ ಪ್ರೀತಿಸಿ ಮದುವೆ ಆಗಬಾರ್ದಾ ಅಪ್ಪ? ಪ್ರೀತಿಗೂ ಬಡತನಕ್ಕೂ ಸಂಬಂಧ ಕಟ್ಟಬಾರ್ದು ಮಗಳೇ. ನಾನು ಲಲಿತನ ಮದುವೆ ಆದಾಗ ನನ್ನ ಕೈಲೂ ಒಂದು ಬಿಡುಗಾಸಿರಲಿಲ್ಲ. ಆದರೂ ಇಷ್ಟು ವರ್ಷ ಸಂಸಾರ ನಡೆಸ್ಕೊಂಡು ಹೋಗ್ತಿಲ್ವಾ? ಹಣಕ್ಕೆ ಬಡತನ ಇದ್ದರೆ ಪರವಾಗಿಲ್ಲ, ಆದರೆ ನಿಭಾಯಿಸೋ ಶಕ್ತಿಗೆ, ನೋಡ್ಕೊಳ್ಳೋ ಪ್ರೀತಿಗೆ ಬಡತನ ಬಂದರೆ ಕಷ್ಟ. ಅಪ್ಪ, ಈಗ ನಾನು ಏನು ಮಾಡಲಿ? ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ನೀನೇ ಮಾತಾಡು ಬಂಗಾರಿ ಜೊತೆ, ನಿನಗೇ ಗೊತ್ತಾಗುತ್ತೆ. ಬಂಗಾರಿ ತನ್ನ ಸ್ವಾರ್ಥಕ್ಕೆ ನಿನ್ನ ಮದುವೆ ಆಗಬೇಕು ಅಂತಿದ್ದಾನೋ ಅಥವಾ ನಿನ್ನ ಮೇಲಿನ ಪ್ರೀತಿಯಿಂದ ಮದುವೆ ಆಗಬೇಕು ಅಂತಿದ್ದಾನೋ ಅಂತ. ಒಬ್ಬ ಗಂಡು ಕಷ್ಟನೆಲ್ಲ ತನ್ನ ಹೆಗಲಿಗೆ ಇಟ್ಕೊಂಡು ಹೆಂಡತಿಗೆ ನಗು, ಸಂತೋಷ, ನೆಮ್ಮದಿ, ಸುಖ ಇದನ್ನು ತರಬೇಕು ಅಂತ ಯೋಚನೆ ಮಾಡೋನು ಒಳ್ಳೆ ಗಂಡ ಆಗ್ತಾನೆ. ಬಂಗಾರಿನೂ ಹಾಗೆ ಯೋಚನೆ ಮಾಡೋದಾದರೆ ಮುಂದುವರಿ, ನನ್ನ ಬೆಂಬಲ ನಿನಗಿರುತ್ತೆ. ಎಲ್ಲೋದ ಈ ಬಂಗಾರಿ? ದೇವಸ್ಥಾನ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಇವನ್ಗೆ. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?